ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಯೋಧ್ಯೆ ಹುಂಡಿಗೆ ಕನ್ನ, ರಾಜ್ಯದಲ್ಲಿ ಅಲರ್ಟ್. ಹುಂಡಿ ಹಣ, ಚಿನ್ನ, ಬೆಳ್ಳಿ ಭದ್ರತೆಗೆ ಹೊಸ ಗೈಡ್ಲೈನ್ಸ್ ಅನ್ನು ಹೊರಡಿಸಿದ್ದಾರೆ. ಇನ್ನು ಈಗಾಗಲೇ ರಾಜ್ಯದಲ್ಲಿ ಹುಂಡಿ ಎಣಿಕೆ ಪಾರದರ್ಶಕತೆಗೆ ಎಸ್ಒಪಿ ಬಿಡುಗಡೆಯನ್ನ ಮಾಡಿರುವಂತದ್ದು. ಇನ್ನು ಚಿನ್ನ, ಬೆಳ್ಳಿ ಭದ್ರತೆಗೆ ಹೊಸ ಮಾರ್ಗಸೂಚಿಯನ್ನು ಕೊಟ್ಟಿದ್ದಾರೆ. ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಆದೇಶವನ್ನ ಹೊರಡಿಸಿದ್ದಾರೆ. ಹೊಸ ಮಾರ್ಗಸೂಚಿ ಬಿಡುಗಡೆ ಮಾಡಿದ ರಾಜೇಂದ್ರ ಕುಮಾರ್ ಕಟಾರಿಯಾ. ಧಾರ್ಮಿಕ ದತ್ತಿ ದೇವಾಲಯದಲ್ಲೂ ಹುಂಡಿ ಹಣ ಕಳ್ಳತನ ಆರೋಪ ಕೇಳಿಬಂದಿದೆ. ಡಿಸಿ, ಎಸ್ಪಿ ಮತ್ತು ಸಂಬಂಧಿಸಿದ ಅಧಿಕಾರಿಗಳಿಗೆ ಈಗಾಗಲೇ ಮಾರ್ಗಸೂಚಿಯನ್ನ ಕೊಟ್ಟಿದ್ದಾರೆ. 19 ಪ್ರಮುಖ ಸೂಚನೆಯನ್ನ ಒಳಗೊಂಡ ಮಾರ್ಗಸೂಚಿ ರಿಲೀಸ್ ಆಗಿದೆ. ಅಯೋಧ್ಯೆ ಹುಂಡಿಗೆ ಕನ್ನ ಈಗಾಗಲೇ ರಾಜ್ಯದಲ್ಲಿ ಅಲರ್ಟ್ ಆಗಿದ್ದಾರೆ. ಇನ್ನು ಒಂದ್ ಕಡೆ ಈಗಾಗಲೇ ಅಯೋಧ್ಯೆಯ ಶ್ರೀರಾಮ ಮಂದಿರದ ಪವಿತ್ರ ಹುಂಡಿ ಹಣ ಕಳ್ಳತನ ಮತ್ತು ಗೋಲ್ಮಾಲ್ ಪ್ರಕರಣ ಇಡೀ ದೇಶದಾದ್ಯಂತ ಭಾರಿ ಸಂಚಲನವನ್ನ ಸೃಷ್ಟಿ ಮಾಡಿತ್ತು. ಈಗಾಗಲೇ ಭಕ್ತರು ನೀಡಿದ ಕೋಟ್ಯಾಂತರ ರೂಪಾಯಿ ಕಾಣಿಕೆ ಹಣವನ್ನ ದೇವಸ್ಥಾನದ ಸಿಬ್ಬಂದಿಗೆ ವ್ಯವಸ್ಥಿತವಾಗಿ ಲೂಟಿ ಮಾಡಿದ್ರು. ಇದೇ ಕುರಿತು ಈಗ ರಾಜ್ಯದಲ್ಲಿಯೂ ಕೂಡ ಹುಂಡಿ ಎಣಿಕೆ ಪಾರದರ್ಶಕತೆಗೆ ಎಸ್ಒಪಿಯನ್ನ ಬಿಡುಗಡೆ ಮಾಡಿರುವಂತದ್ದು. ಈಗಾಗಲೇ ರಾಜ್ಯ ಸರ್ಕಾರ ಹೊಸ ಭದ್ರತೆಗೆ ಹೊಸ ಗೈಡ್ಲೈನ್ಸ್ ಅನ್ನ ನೀಡಿದ್ದಾರೆ. ಹಾಗಾದ್ರೆ ಈ ಮಾರ್ಗಸೂಚಿಯಲ್ಲಿ ಏನಿದೆ? ಡಿಸಿ ಕಚೇರಿಯಿಂದಲೇ ಈಗಾಗಲೇ ಮುಜರಾಯಿ ಇಲಾಖೆಯಲ್ಲಿ ಕೇಂದ್ರೀಕೃತ ಸರ್ವರ್ ಸ್ಥಾಪನೆಯನ್ನ ಮಾಡಬೇಕು. ಇನ್ನು ಹಾಗಾದ್ರೆ ಮಾರ್ಗಸೂಚಿಯಲ್ಲಿ ಏನಿದೆ? ದೇವಾಲಯಗಳಲ್ಲಿ ಸಿಸಿಟಿವಿ ವೆಬ್ ಕ್ಯಾಮೆರಾ ಕಡ್ಡಾಯ. ಇನ್ನು ಹುಂಡಿಗಳು 4 ದಿಕ್ಕಿನಿಂದ ಕಾಣುವಂತೆ ಕ್ಯಾಮೆರಾವನ್ನ ಅಳವಡಿಕೆ ಮಾಡಲಾಗಿದೆ. ಡಿಸಿ ಕಚೇರಿಯಿಂದಲೇ ದೇವಾಲಯಗಳ ಲೈವ್ ನಿಗಾ ವ್ಯವಸ್ಥೆ. ಅದೇ ರೀತಿಯಾಗಿ ಮುಜರಾಯಿ ಇಲಾಖೆಯಲ್ಲಿ ಕೇಂದ್ರೀಕೃತ ಸರ್ವರ್ ಸ್ಥಾಪನೆಯನ್ನ ಮಾಡಲಾಗಿದೆ. ಪೊಲೀಸ್, ಜಿಲ್ಲಾಧಿಕಾರಿ ಕಚೇರಿಗಳಿಗೆ ಕ್ಯಾಮೆರಾ ಸಂಪರ್ಕವನ್ನ ಕೊಟ್ಟಿದ್ದಾರೆ. ಯುಪಿಐ, ಭೀಮ್, QR ಕೋಡ್ ಮೂಲಕ ಡಿಜಿಟಲ್ ದೇಣಿಗೆಗೆ ಉತ್ತೇಜನವನ್ನ ನೀಡಲಾಗಿದೆ. ಹುಂಡಿ ಇರುವ ಸ್ಥಳದಲ್ಲೇ QR ಕೋಡ್ ಅಳವಡಿಕೆಗೆ ಸೂಚನೆಯನ್ನ ನೀಡಿದ್ದಾರೆ. ಇನ್ನು ನಕಲಿ QR ಕೋಡ್ ಅಳವಡಿಕೆ ತಡೆಯಲು ವಿಶೇಷ ಭದ್ರತಾ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. ಹುಂಡಿ ಎಣಿಕೆಗೆ ಕಡ್ಡಾಯ ಕ್ಯಾಲೆಂಡರ್ ವ್ಯವಸ್ಥೆಯನ್ನ ಮಾಡುತ್ತಾರೆ. ಹೆಚ್ಚು ಕಾಣಿಕೆ ಬರುವ ದೇವಾಲಯಗಳಲ್ಲಿ ವಾರಕ್ಕೊಮ್ಮೆ ಹುಂಡಿಯನ್ನ ಎಣಿಕೆ ಮಾಡಬೇಕು. ಇತರ ದೇವಾಲಯಗಳಲ್ಲಿ 2 ವಾರಕ್ಕೊಮ್ಮೆ ಹುಂಡಿ ಎಣಿಕೆ ಕಡ್ಡಾಯ. ಇನ್ನು ತಹಶೀಲ್ದಾರ್ ಮೇಲ್ವಿಚಾರಣೆಯಲ್ಲಿ ಹುಂಡಿ ಎಣಿಕೆ ಪ್ರಕ್ರಿಯೆ ನಡೆಯುತ್ತೆ. ಹುಂಡಿ ತೆರೆಯುವುದರಿಂದ ಬ್ಯಾಂಕಿಗೆ ಹಸ್ತಾಂತರಿಸುವವರೆಗೂ ಕೂಡ ಸಂಪೂರ್ಣವಾದ ವಿಡಿಯೋ, ಇನ್ನು ದಿನಾಂಕ, ಸಮಯ, ದಾಖಲೆಗಳೊಂದಿಗೆ ಹುಂಡಿ ಎಣಿಕೆ ಪ್ರಕ್ರಿಯೆ ಚಿತ್ರೀಕರಣವನ್ನ ಮಾಡಲಾಗುತ್ತೆ. ಇನ್ನು ಹುಂಡಿ ಎಣಿಕೆಯಲ್ಲಿ ಇಲ್ಲಿ ಫೇಸ್ ರೆಕಗ್ನೈಸೇಷನ್ ವ್ಯವಸ್ಥೆ ಜಾರಿ ಮಾಡಲಾಗಿದೆ. ಇನ್ನು ಎಣಿಕೆಗೆ ಬರುವ ಸಿಬ್ಬಂದಿಯಿಂದ ಕ್ಯಾಶ್ ಇನ್ ಹ್ಯಾಂಡ್ ಘೋಷಣೆ ಕಡ್ಡಾಯ ಮಾಡಲಾಗಿದೆ. ಅದೇ ರೀತಿಯಾಗಿ ಇನ್ನು ಒಂದ್ ಕಡೆ ಚಿನ್ನ, ಬೆಳ್ಳಿ ಕಾಣಿಕೆಗಳನ್ನ ಅದೇ ದಿನ ಮೌಲ್ಯಮಾಪನವನ್ನ ಮಾಡಿ ಖಜಾನೆಗೆ ಜಮಾ ಮಾಡಬೇಕು. ಹುಂಡಿ ಎಣಿಕೆಯಲ್ಲಿ ಸಾರ್ವಜನಿಕರ ಬಳಕೆಗೆ ಅವಕಾಶ ಇರೋದಿಲ್ಲ. ಸರ್ಕಾರಿ ಅಧಿಕಾರಿ, ಬ್ಯಾಂಕ್ ಸಿಬ್ಬಂದಿ ಅಥವಾ ಗೃಹ ರಕ್ಷಕ ಸಿಬ್ಬಂದಿಗೆ ಮಾತ್ರ ಅವಕಾಶವನ್ನ ನೀಡಲಾಗುತ್ತೆ. ಹುಂಡಿ ಕಳ್ಳತನ ಅಥವಾ ಅಕ್ರಮ ಕಂಡು ಬಂದ್ರೆ ದೇಗುಲ ಮತ್ತು ತಾಲೂಕು ಅಧಿಕಾರಿಗಳೇ ಇದಕ್ಕೆ ನೇರ ಹೊಣೆ ಆಗ್ತಾರೆ. ಈಗಾಗಲೇ ರಾಜ್ಯ ಸರ್ಕಾರ ಕೂಡ ಹೊಸ ಗೈಡ್ಲೈನ್ಸ್ ಅನ್ನ ಸೂಚಿಸಿರುವಂತದ್ದು. ಇನ್ನು ಈಗಾಗಲೇ ಅಯೋಧ್ಯೆಯ ಶ್ರೀರಾಮ ಮಂದಿರದ ಪವಿತ್ರ ಹುಂಡಿ ಹಣ ಕಳ್ಳತನ ಮತ್ತು ಗೋಲ್ಮಾಲ್ ಪ್ರಕರಣ ಇಡೀ ದೇಶದಾದ್ಯಂತ ಭಾರೀ ಸಂಚಲನವನ್ನ ಸೃಷ್ಟಿಯಾಗಿತ್ತು. ಇದೇ ಬೆನ್ನಲ್ಲೇ ಈಗ ರಾಜ್ಯದಲ್ಲಿಯೂ ಕೂಡ ಹೊಸ ಗೈಡ್ಲೈನ್ಸ್ ಅನ್ನ ಜಾರಿ ಮಾಡಿದ್ದಾರೆ. ರಾಜ್ಯದಲ್ಲಿ ಹುಂಡಿ ಎಣಿಕೆ ಪಾರದರ್ಶಕತೆಗೆ ಎಸ್ಒಪಿಯನ್ನ ಬಿಡುಗಡೆ ಮಾಡಲಾಗಿದೆ. ಇನ್ನು ಹುಂಡಿ ಹಣ, ಚಿನ್ನ, ಬೆಳ್ಳಿ ಭದ್ರತೆಗೆ ಹೊಸ ಮಾರ್ಗಸೂಚಿಯನ್ನ ನೀಡಿದ್ದಾರೆ. ಇನ್ನು ಅಯೋಧ್ಯೆ ಹುಂಡಿಗೆ ಕನ್ನ ಹಾಕಿದ ಬೆನ್ನಲ್ಲೇ ಈಗ ರಾಜ್ಯದಲ್ಲಿ ಅಲರ್ಟ್ ಆಗಿದ್ದಾರೆ. ಹುಂಡಿ ಹಣ, ಚಿನ್ನ, ಬೆಳ್ಳಿ ಭದ್ರತೆಗೆ ಹೊಸ ಗೈಡ್ಲೈನ್ಸ್ ಅನ್ನ ಸೂಚನೆ ಮಾಡಲಾಗಿದೆ.
ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಉಲ್ಲಾಸ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಉಲ್ಲಾಸ್, ಈಗ ಅಯೋಧ್ಯೆಯ ಶ್ರೀರಾಮ ಮಂದಿರದ ಪವಿತ್ರ ಹುಂಡಿ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ರಾಜ್ಯದಲ್ಲಿಯೂ ಕೂಡ ಹೊಸ ಗೈಡ್ಲೈನ್ಸ್ ಅನ್ನ ಸೂಚನೆಯನ್ನ ನೀಡಿದ್ದಾರೆ. ಗೈಡ್ಲೈನ್ಸ್ ನಲ್ಲಿ ಏನೆಲ್ಲ ಇದೆ ಉಲ್ಲಾಸ್? ಯಾವಾಗ ಅಯೋಧ್ಯೆಯಲ್ಲಿ ಈ ತರ ರಾಮನ ಹುಂಡಿ ವಿಚಾರದಲ್ಲಿ ಸಾಕಷ್ಟು ಚರ್ಚೆ ಆಯ್ತು, ಸಾಕಷ್ಟು ಅಕ್ರಮ ಆಗಿದೆ ಅನ್ನೋದು ಗೊತ್ತಾಯ್ತು. ಸೊ ರಾಜ್ಯ ಮುಜರಾಯಿ ಇಲಾಖೆನೂ ಕೂಡ ಎಚ್ಚೆತ್ತುಕೊಂಡಿದೆ. ಸೊ ಹೀಗಾಗಿ ಮುಜರಾಯಿ ಇಲಾಖೆ ವ್ಯಾಪ್ತಿಯಲ್ಲಿ ಬರುವಂತಹ ಯಾವುದೇ ದೇವಸ್ಥಾನದ ಹುಂಡಿಯನ್ನು ಎಣಿಕೆ ಮಾಡಬೇಕು ಅಂತಂದ್ರೆ ಒಂದಷ್ಟು ನಿಯಮಗಳನ್ನ ಕಡ್ಡಾಯವಾಗಿ ಪಾಲನೆ ಮಾಡಲೇಬೇಕು ಅನ್ನುವಂತ ಒಂದು ಸೂಚನೆಯನ್ನ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಕುಮಾರ್ ಕಟಾರೆ ಆದೇಶವನ್ನ ಹೊರಡಿಸಿದ್ದಾರೆ. ಸುಮಾರು 19 ಅಂಶಗಳನ್ನ ಅವರು ಉಲ್ಲೇಖವನ್ನ ಮಾಡಿರುವಂತದ್ದು. ಅಂದ್ರೆ ಇನ್ನು ಮುಂದೆ ಯಾವುದೇ ರೀತಿಯಾದಂತಹ ದೇವಸ್ಥಾನದಲ್ಲಿ ಹುಂಡಿ ಎಣಿಕೆ ಆಗ್ಬೇಕು ಅಂತಂದ್ರೆ ಅದು ಸಂಪೂರ್ಣವಾಗಿ ಕ್ಯಾಮ್ರಾದ ಕಣ್ಗಾವಲಿನಲ್ಲಿ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿಸಿ ಕ್ಯಾಮ್ರಾಗಳನ್ನ ಮತ್ತೆ ವೆಬ್ ಕ್ಯಾಮ್ರಾಗಳನ್ನ ಅಳವಡಿಕೆ ಮಾಡ್ಬೇಕು ಅನ್ನುವಂತ ಒಂದು ನಿಯಮವನ್ನ ಈಗಾಗಲೇ ಆ ಒಂದು SOPಯಲ್ಲಿ ಹೊರಡಿಸಿರುವಂತದ್ದು. ಜೊತೆಗೆ ಈ ಹುಂಡಿಯನ್ನ ಎಣಿಸ್ಬೇಕು ಅಂತಂದ್ರೆ ಆ ಹುಂಡಿ 4 ಭಾಗಗಳಲ್ಲೂ ಕೂಡ ಕವರ್ ಆಗುವಂತ ರೀತಿಯಲ್ಲಿ ನೀವು ಕ್ಯಾಮ್ರಾಗಳನ್ನ ಅಳವಡಿಕೆ ಮಾಡಬೇಕು. ಪ್ರತಿಯೊಂದು ಮುಜರಾಯಿ ಇಲಾಖೆ ದೇವಸ್ಥಾನದ ವ್ಯಾಪ್ತಿಯಲ್ಲಿ ಇರುವಂತಹ ಹುಂಡಿ ಎಣಿಕೆ ವಿಡಿಯೋ ಏನಾಗುತ್ತೆ ಅದು ಜಿಲ್ಲಾಧಿಕಾರಿಗಳ ಅವರ ನೇತೃತ್ವದಲ್ಲೇನೆ ಆಗ್ಬೇಕು. ಹಾಗೇನೆ ಪೊಲೀಸ್ ಆಗಿರ್ಬೋದು ಮತ್ತೆ ಜಿಲ್ಲಾಧಿಕಾರಿಗಳ ಸಂಪರ್ಕದಲ್ಲಿ ಹುಂಡಿ ಎಣಿಕೆ ಆಗ್ಬೇಕು. ಹಾಗೇನೆ ನೀವು ಹುಂಡಿ ಎಣಿಕೆ ಆಗ್ಬೇಕು ಅಂತಂದ್ರೆ ಒಂದು ನಿರ್ದಿಷ್ಟವಾದಂತಹ ಒಂದು ಕ್ಯಾಲೆಂಡರ್ ಅನ್ನ ಫಿಕ್ಸ್ ಮಾಡ್ಬೇಕಂದ್ರೆ ಇಂಥ ದೇವಸ್ಥಾನದ ಹುಂಡಿಯನ್ನ ಇಷ್ಟು ತಿಂಗಳಿಗೆ ಒಮ್ಮೆ ಮಾತ್ರ ನಾವು ಹುಂಡಿಯನ್ನ ಎಣಿಕೆ ಮಾಡ್ತೀವಿ ಅನ್ನುವಂಥದ್ದು. ಕ್ಯಾಲೆಂಡರ್ ಹಾಕೊಂಡು ನೀವು ಹುಂಡಿ ಎಣಿಕೆ ಮಾಡ್ಬೇಕು ಅನ್ನುವಂತ ಆದೇಶವನ್ನು ಕೂಡ ಪ್ರಧಾನ ಕಾರ್ಯದರ್ಶಿ ಹೊರಡಿಸಿರುವಂತದ್ದು. ಹಾಗೇನೆ ಎಲ್ಲೆಲ್ಲಿ ಹುಂಡಿ ಇರುತ್ತೆ ಆ ಹುಂಡಿ ಪಕ್ಕದಲ್ಲೇನೆ ನೀವು QR ಕೋಡ್ ಸ್ಕ್ಯಾನಿಂಗ್ ಏನ್ ಬರುತ್ತೆ ಆ ಒಂದು ಸ್ಕ್ಯಾನಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡ್ಬೇಕಾಗತ್ತೆ. ಜೊತೆಗೆ ಇನ್ ಮುಂದೆ ಯಾವುದೇ ರೀತಿಯ ಹುಂಡಿ ಎಣಿಕೆ ಮಾಡಿದ್ರೆ ಸಾರ್ವಜನಿಕರು ಏನ್ ಬರ್ತಾ ಇದ್ರು ಇನ್ ಮುಂದೆ ಆ ರೀತಿ ಮಾಡಬಾರ್ದು. ಬ್ಯಾಂಕ್ ಸಿಬ್ಬಂದಿ ಆಗಿರ್ಬೋದು ಅಥವಾ ಗೃಹ ರಕ್ಷಕ ಹೋಮ್ ಗಾರ್ಡ್ ಏನಿದ್ರೆ ಅವ್ರ ಮೂಲಕ ನೀವು ಹುಂಡಿ ಎಣಿಕೆ ಕಾರ್ಯನ್ನ ಮಾಡ್ಬೇಕು ಅನ್ನುವಂತಹ ಒಂದು ಸೂಚನೆಯನ್ನು ಹೊರಡಿಸಿರುವಂತದ್ದು. ಜೊತೆಗೆ ಹುಂಡಿ ಎಣಿಕೆಯಲ್ಲಿ ಯಾವುದೇ ರೀತಿಯಾದಂತಹ ಅಕ್ರಮ ಕಂಡು ಬಂತು ಅಂದ್ರೆ ಅಥವಾ ಯಾವುದೇ ರೀತಿಯಾದಂತಹ ತಪ್ಪಾಗ್ತಿದೆ ಅಂತ ಕಂಡು ಬಂದ್ರೆ ತಕ್ಷಣನೇ ನೀವು ತಹಶೀಲ್ದಾರ್ ಅವರ ಗಮನಕ್ಕೆ ತರಬೇಕು ಅನ್ನುವಂತಹ ಒಂದು ಸುತ್ತೋಲೆಯನ್ನ ಈಗ ಪ್ರಧಾನ ಕಾರ್ಯದರ್ಶಿ ಹೊರಡಿಸಿರುವಂತದ್ದು. ಆ ಮೂಲಕ ಭ್ರಷ್ಟಾಚಾರಕ್ಕೆ ಅಥವಾ ಅಕ್ರಮಕ್ಕೆ ಕಡಿವಾಣ ಹಾಕಲಿಕ್ಕೆ ಕಟ್ಟುನಿಟ್ಟಿನ ಕ್ರಮಕ್ಕೆ ಕಂದಾಯ ಇಲಾಖೆ ಮುಂದಾಗಿರುವಂತದ್ದು. ಅಂಕಿತಾ, ಥ್ಯಾಂಕ್ ಯು ಉಲ್ಲಾಸ್ ನಿಮ್ಮೆಲ್ಲ ಮಾಹಿತಿಗೆ.